ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಈಗಾಗಲೇ ಜೈಲಿನಲ್ಲಿರುವಂತಹ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಬಟ್ ಜೈಲಿನಲ್ಲಿನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕಾಗಿದೆ. ಆದರೆ ಜೈಲಿನಲ್ಲಿ ಅದಕ್ಕೆ ಅವಕಾಶಗಳು ಕಡಿಮೆ. ಹಿಂದೆ ಎಲ್ಲ ಮಾಡ್ದಂಗೆ ಈಗ ಮಾಡೋಕ್ಕಾಗಲ್ಲ ಅಲ್ಲಿ. ಕಾರಣ ಹಿಂದೆ ಎಲ್ಲ ಸಿಕ್ಕಂಥ ಸವಲತ್ತುಗಳಿಗೆ ಬ್ರೇಕ್ ಹಾಕಲಾಗಿದೆ. ಆದರೂ ಕೂಡ ಮಾಡ್ತಾರೆ. ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಹಳೆಯ ಬರ್ತ್ಡೇ ಪಾರ್ಟಿ ಫೋಟೋವನ್ನು ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿದ್ದಾರೆ. 49ನೇ ಹುಟ್ಟುಹಬ್ಬ ಇವಾಗ. ಜೈಲಿನಲ್ಲೇ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಬೇಕಾದಂಥ ಪರಿಸ್ಥಿತಿ. ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಬರೋದಾದರೆ ಈಗ ಜೈಲಿನಲ್ಲಿ ಇವಕ್ಕೆಲ್ಲ ಅವಕಾಶಗಳಿರೋದಿಲ್ಲ. ಹಿಂದೆ ಇದೇ ರೀತಿ ಆದಂಥ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಒಂದಿಷ್ಟು ಪರವಾನಗಿಯನ್ನು ಕೊಟ್ಟಿದ್ರು. ನೇರವಾಗಿ ಕೊಡದೇ ಇದ್ರು ಕೂಡ ಅಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು. ಬಟ್ ಈ ಬಾರಿ ಆ ವ್ಯವಸ್ಥೆಗಳು ಇರೋದಿಲ್ಲ. ಹೇಗಿರುತ್ತೆ ಸಾಮಾನ್ಯವಾಗಿ ಜೈಲಿನಲ್ಲಿ ಹುಟ್ಟುಹಬ್ಬ ಇದ್ದರೆ? ಅರುಣ್ಣ, ಕಳೆದ ವರ್ಷ ಕೂಡ ನಟ ದರ್ಶನ್ ಜೈಲಿನಲ್ಲೇ ತಮ್ಮ ಬರ್ಡೇಯನ್ನು ಆಚರಣೆ ಮಾಡಿಕೊಂಡಿದ್ರು. ಈ ವರ್ಷ ಕೂಡ ಜೈಲಿನಲ್ಲೇ ಆಚರಣೆ ಮಾಡಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡುಬರ್ತಿದೆ. ಕಾರಣ ಇನ್ನೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿಲ್ಲ. ಮತ್ತು ಜಾಮೀನು ಈ ಸಂದರ್ಭದಲ್ಲಿ ಸಿಗೋದು ಕಷ್ಟ ಅನ್ನೋ ಕಾರಣಕ್ಕೆ ಜಾಮೀನು ಅರ್ಜಿಯನ್ನು ಹಾಕ್ಕೊಳ್ಳೋದನ್ನು ದರ್ಶನ್ ಮತ್ತು ಮತ್ತವರ ಗ್ಯಾಂಗ್ ತಡ ಮಾಡ್ತಿದೆ ಅಂತೇಳಿ ಅನಿಸ್ತಿದೆ. ಯಾವಾಗ ಈ ಜೈಲಿನ ಕರ್ಮಕಾಂಡಗಳು ಅಥವಾ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಗಳು ಹೊರಗೆ ಬಂತು, ಅದಾದ ಬಳಿಕ ಜೈಲಿನ DGPಯನ್ನಾಗಿ ಅಲೋಕ್ ಕುಮಾರ್ ಅವರನ್ನು ನೇಮಕ ಮಾಡುವ ಕೆಲಸವನ್ನು ಮಾಡಲಾಯಿತು. ಹೀಗಾಗಿ ರಾಜ್ಯದ ಎಲ್ಲ ಜೈಲುಗಳು, ಪರಪನಗ್ರಹಾರ ಸೇರಿದಂತೆ ಎಲ್ಲ ಜೈಲುಗಳಲ್ಲೂ ಕೂಡ ಒಂದಷ್ಟು ಬಿಗಿ ಭದ್ರತೆಗಳನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಎಲ್ಲ ಕಡೆ ಈಗಾಗಲೇ CCTVಗಳನ್ನು ಹಾಕಿ ಮಾನಿಟರಿಂಗ್ ಮಾಡುವ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತು ಯಾವುದೇ ವಸ್ತುಗಳು, ಐಷಾರಾಮಿ ಅಥವಾ ಭೋಗದ ವಸ್ತುಗಳು, ಇವ್ರಿಗೆ ಬೇಕಾದಂತಹ ಎಣ್ಣೆ, ಸಿಗರೇಟು, ಗಾಂಜಾ, ಮೊಬೈಲು, ಮತ್ತೊಂದು ಯಾವುದೂ ಕೂಡ ಒಳಗೆ ಹೋಗದಂತೆ ಈಗಾಗಲೇ ತಡೆ ಹಿಡಿಯಲಾಗಿದೆ. ಹೀಗಾಗಿ ದರ್ಶನ್ ಏನಾದರೂ ಅವರ ಬರ್ಡೇಯನ್ನು ಆಚರಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಕೇಕನ್ನು ಕಟ್ ಮಾಡೋದು ಅಥವಾ ಈ ಥರದ್ದು ಯಾವುದೂ ಕೂಡ ಇರೋದಿಲ್ಲ. ಅವ್ರಿಗೆ ಯಾರೋ ಅಲ್ಲಿ ಸಹಕೈದಿಗಳು ಯಾರು ಇರ್ತಾರೆ ಅಂಥವರು ಒಂದಷ್ಟು ವಿಶನ್ನು ಮಾಡಬಹುದು ಅಥವಾ ಕುಟುಂಬಸ್ಥರು ಬಂದು ಒಂದಷ್ಟು ಮಾತಾಡೋದಕ್ಕೆ ಅವಕಾಶವನ್ನು ಕೊಡಬಹುದು. ಅದಷ್ಟೇ ಸದ್ಯಕ್ಕೆ ಕಂಡುಬರ್ತಿರ್ತಕ್ಕಂತಹ ವಿಚಾರ. ಆದರೆ ಯಾವುದೇ ಕಾರಣಕ್ಕೂ ಸೆಲೆಬ್ರೇಷನ್ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಇದು ಯಾವುದಕ್ಕೂ ಜೈಲಿನ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಈ ಬಾರಿ ಕೂಡ ದರ್ಶನ್ ಬರ್ಡೇಗೆ ಅವಕಾಶ ಸಿಗೋದು ಬಹುತೇಕ ಕಷ್ಟ. ಮತ್ತು ಯಾರಾದರೂ ಅಲ್ಲಿರ್ತಕ್ಕಂಥವ್ರು ಅಥವಾ ಅಲ್ಲಿನ ಯಾರು ಇವರ ಸಹಕೈದಿಗಳು, ಸಹ ಆರೋಪಿಗಳು ಯಾರಿರ್ತಾರೆ ಅಂಥವರು ವಿಶನ್ನು ಮಾಡಿ ಆ ದಿನವನ್ನು ಕಳೀತಕ್ಕಂಥ ಸಾಧ್ಯತೆಗಳು